ಯುದ್ಧದ ನಡುವೆ ಇರಾನ್ನಲ್ಲಿ ಮತ್ತೆ ಕಂಪಿಸಿದ ಭೂಮಿ. ಇರಾನ್ನ ಬಂದರ್ ಅಬ್ಬಾಸ್ ಬಳಿ ಭೂಕಂಪ ಆಗಿರುವಂಥದ್ದು. ರಿಕ್ಟರ್ ಮಾಪಕದಲ್ಲಿ 4.1ರಷ್ಟು ತೀವ್ರತೆ ದಾಖಲಾಗಿರುವಂಥದ್ದು. ಇರಾನ್ನ ಪ್ರಮುಖ ಬಂದರು ಮತ್ತು ಪ್ರದೇಶ ಬಂದರ್ ಅಬ್ಬಾಸ್ ಅಲ್ಲಿ ಭೂಕಂಪ ಆಗಿರುವಂಥದ್ದು. ಒಂದು ಕಡೆ ಯುದ್ಧ ನಡೀತಾ ಇದೆ, ಒಂದು ಕಡೆ ಭೂಕಂಪ ಆಗ್ತಾ ಇದೆ. ರಿಕ್ಟರ್ ಮಾಪಕದಲ್ಲಿ 4.1ರಷ್ಟು ತೀವ್ರತೆ ದಾಖಲಾಗಿರುವಂಥದ್ದು. ಅಬ್ಬಾಸ್ ಬಳಿ ಭೂಕಂಪ ಆಗಿರುವಂಥದ್ದು. ಎಲ್ಲವೂ ಕೂಡ ರಿಕ್ಟರ್ ಮಾಪಕದಲ್ಲಿ ಎಷ್ಟಾಗಿದೆ ಅಂತೇಳಿ ತೀವ್ರತೆ ಸಹ ಗೊತ್ತಾಗ್ತಾ ಇರುವಂಥದ್ದು. ಯುದ್ಧ ಒಂದು ಕಡೆ ಆಗ್ತಾ ಇದೆ, ಯುದ್ಧದ ಜೊತೆಗೆ ಇರಾನ್ನಲ್ಲಿ ಭೂಮಿ ಕೂಡ ಕಂಪಿಸಿರುವಂಥದ್ದು. ಈಗ ಜನ ಕೂಡ ಅಲ್ಲೋಲ ಕಲ್ಲೋಲ ಆಗಿ ಹೋಗಿರ್ತಾರೆ. ಒಂದು ಕಡೆ ಯುದ್ಧವನ್ನೇ ತೆಗೆದುಕೊಳ್ಳುವಂಥ ಶಕ್ತಿ ಆಗ್ತಾ ಇಲ್ಲ. ಯುದ್ಧದ ಭೀಕರತೆಗೆ ತೀವ್ರ ನಲುಗು ಹೋಗಿದ್ದೇವೆ, ಈಗ ಏನು ಮಾಡಬೇಕು ಅನ್ನುವಂಥ ದಿಕ್ಕೇ ತೋಚದೆ ಕಂಗಾಲಾಗಿ ಕುತ್ಕೊಂಡಿದ್ದಾರೆ. ಅದ್ರ ಮಧ್ಯೆ ಭೂಕಂಪ ಆಗ್ತಾ ಇರೋದು ಎಲ್ಲೋ ಒಂದು ಕಡೆ ಅವರಿಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾವಾಗ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ಈಗ ಬದುಕಿರಬಹುದು, ಇನ್ನೊಂದು ಕ್ಷಣದಲ್ಲಿ ಏನಾಗಬಹುದು ಎಂಬ ಜೀವ ಭಯದಲ್ಲೇ ಅಲ್ಲಿನ ಜನ ಬದುಕ್ತಾ ಇರುವಂತೆ ಕಾಣಿಸ್ತಾ ಇದೆ. ಇರಾನ್ನ ಪ್ರಮುಖ ಬಂದರು ಮತ್ತು ಬಂದರು ಪ್ರದೇಶ ಬಂದರ್ ಅಬ್ಬಾಸ್ ಅಲ್ಲಿ ಭೂಕಂಪ ಆಗಿರುವಂಥದ್ದು. ರಿಕ್ಟರ್ ಮಾಪಕದಲ್ಲಿ 4.1ರಷ್ಟು ತೀವ್ರತೆ ದಾಖಲಾಗಿರುವಂಥದ್ದು. ಇರಾನ್ನ ಪ್ರಮುಖ ಬಂದರು ಪ್ರದೇಶ ಬಂದರ್ ಅಬ್ಬಾಸ್.